ಮನಸ್ಸಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕನ್ನುವಂತಹ ಒಂದು ಭಾವನೆ ಇದು ನೈಜವಾಗಿ ಎಲ್ಲರ ಮನಸ್ಸಲ್ಲೂ ಇದೆ. ನನ್ಗೆ ಏನಾದರೂ ಆದರೆ, ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ನೇರ ಹೊಣೆ ನಳಿನ್ ಕುಮಾರ್ ಕಟೀಲ್. ಪ್ರಾಣದ ರಕ್ಷಣೆಗೋಸ್ಕರ ಇದ್ದ ನನ್ನ ಭದ್ರತಾ ಸಿಬ್ಬಂದಿಯನ್ನು ತೆಗಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ನೀಚತನದ ಕೆಲಸ ಇನ್ನೊಂದು ಯಾವುದಾದ್ರೂ ಇದೆಯಾ? ನಮ್ಮ ಹೋರಾಟದ ಪರಿಣಾಮವಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿದ್ದಾರೆ. ಲೋಕಸಭೆ ಎಲೆಕ್ಷನ್ ಬರುವಾಗ ನಳಿನ್ ಕುಮಾರ್ ಕಟೀಲ್ ಅಭ್ಯರ್ಥಿ ಅಂತ ಇಲ್ಲಿ ಹೇಳಿದರು. ಆದರೆ ಒಂದು ಸಂದರ್ಭ ನೋಡುವಾಗ ಈ ಸತ್ಯಜಿತ್ ಸುರತ್ಕಲ್ ಇಂದ ಅಥವಾ ಅರುಣ್ ಕುಮಾರ್ ಪುತ್ತಿಲ ಎಲ್ಲಾದರೂ ಸೋಲುವ ಭಯದಿಂದ ಇನ್ನೊಬ್ಬರನ್ನು ತಂದು ಕೂರಿಸಿದ್ರ? ಅದು ನೀವು ಪಕ್ಷದವರ ಹತ್ರ ಕೇಳಬೇಕು. ಯಾಕೆ ಪಕ್ಷದವರಲ್ಲೇ ಕೇಳಬೇಕು ನೀವು ಯಾಕೆ ಬದಲಾವಣೆ ಮಾಡಿದ್ರು? ಅಲ್ಲ, ಬದಲಾವಣೆ ಆಗಬೇಕು ಅಂತ ಹೇಳಿ ಇಡೀ ಸಮಾಜದ ಒತ್ತಡ ಇತ್ತು. ಕೆಲಸ ಕಾರ್ಯಗಳನ್ನು ಮಾಡಿಲ್ಲ, ಹೆಸರು ಹಾಳು ಮಾಡಿಕೊಂಡಿಲ್ಲ, ಕಾರ್ಯಕರ್ತರ ನೋವಿಗೆ ಕಷ್ಟಕ್ಕೆ ಸ್ಪಂದಿಸಲಿಲ್ಲ. ನನ್ಗಂತೂ ವೈಯಕ್ತಿಕವಾಗಿ ನನ್ನ ಜೀವನದ ಜೊತೆಯೇ ಚೆಲ್ಲಾಟ ಆಡಿದ್ರು. ನನ್ನಿಂದಾಗಿ ಸಂಸದಾಗಿದ್ರು. ನನ್ನ ಹಿಂದುತ್ವ ಹೋರಾಟದಿಂದ ಪುತ್ತಿಲರವರದು ಏನೇ ಇದ್ರು ಕೂಡ ಪುತ್ತೂರು ಅಲ್ಲಿ ನಗರ ಮತ್ತು ಸ್ವಲ್ಪ ಗ್ರಾಮಾಂತರಕ್ಕೆ ಮಾತ್ರ ಸೀಮಿತ ಆದರೆ ನಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂದು ಹೋರಾಟ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿದೆ. ಪುತ್ತಿಲರವರು ಬರೀ ಪುತ್ತೂರಿಗೆ ಮಾತ್ರ. ಸಾಮಾಜಿಕ ಜಾಲತಾಣದ ಅಬ್ಬರದಲ್ಲಿ ಅವತ್ತ ನೆಟ್ಟಾರ ಪ್ರಕರಣ ಇದರಲ್ಲಿ ಏನೋ ಒಂದು ಹೈಪ್ ಆಗಿ ಹೋದ್ರು ಬಿಟ್ರೆ ಉಳಿದಂತೆ ಅವರದ್ದು ಹೋರಾಟಗಳು ಅಂಥದ್ದು ಏನೂ ಇಲ್ಲ, ಬರೀ ಅಲ್ಲಿರುವಂಥದ್ದು. ನಾ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದ್ರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವವನ್ನು ಒಂದು ಸಂದರ್ಭದಲ್ಲಿ ಎತ್ತಿ ಕಟ್ಟಿದ್ರೆ ಡಾಕ್ಟರ್ಗಿಂತ ಆನಂತರ ನಾನೇ ಆ ಸ್ಥಾನದಲ್ಲಿ ನಿಂತವನು, ಎಲ್ಲದಕ್ಕೂ ತಲೆ ಕೊಟ್ಟುಕೊಂಡು. ನಮ್ಮ ಹೋರಾಟದ ಪರಿಣಾಮವಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿ ಆದದ್ದು. ಎರಡನೇ ಸರಿ ಚುನಾವಣೆ ಗೆದ್ದಾಗ ಅವರು ಅದನ್ನು ಹೇಳಿದ್ರು ಕೂಡ. ಯಾಕಂದ್ರೆ ಅವತ್ತು ನನ್ನಿಂದ ಬಹಳಷ್ಟು ಕೆಲಸಗಳಾಗಿತ್ತು, ನನ್ನ ಗೆಲುವಿಗೆ ಸತ್ಯಜಿತ್ರು ಕಾರಣ ಅಂತ ಕೂಡ ಹೇಳಿದ್ರು ಅವರು. ಅಂಥ ವ್ಯಕ್ತಿಯೇ ನನ್ನ ಜೀವಕ್ಕೆ ಹಿಂದುತ್ವದ ಹೋರಾಟದ ಕಾರಣಕ್ಕೋಸ್ಕರ ನನ್ನ ಜೀವಕ್ಕೆ ಯಾವ ಒಂದು ಬೆದರಿಕೆ ಮತಾಂಧ ಇಸ್ಲಾಮಿಕ್ ವಾದಿಗಳಿಂದ ಬಂದಿತ್ತು, ಅದಕ್ಕೋಸ್ಕರವೇ ಸರ್ಕಾರದಿಂದ ಕಳೆದ 17 ವರ್ಷಗಳಿಂದ ಭದ್ರತಾ ಸಿಬ್ಬಂದಿ ನನ್ನ ಜೊತೆಯಲ್ಲಿದ್ದರು. ತೆಗಿಸುವಂಥ ಕೆಲಸವನ್ನು ಕೂಡ ಅದೇ ವ್ಯಕ್ತಿ ಮಾಡಿಕೊಂಡು ನನ್ನ ಜೀವನದ ಜೊತೆ ಚೆಲ್ಲಾಟ ಆಡಿದ್ರಲ್ಲ, ಅಂಥ ವ್ಯಕ್ತಿಯನ್ನು ನಾನು ಯಾವತ್ತಾದ್ರೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಯಾರ್ದು ಜೀವ ಹೋಗ್ತಿದೆ, ಯಾರ್ದು ಹೋಗ್ತಿತ್ತು? ನಳಿನಿಗೆ ಏನಾದ್ರು ಸಮಸ್ಯೆ ಆಗ್ತಾ ಇತ್ತಾ? ಕಾರ್ಯಕರ್ತರು ಗಾಡಿ ಅಲ್ಲಾಡಿಸಿದ್ದಕ್ಕೆ ಅದು ಕಾರ್ಯಕರ್ತರು ನೋವಿಂದ ಮಾಡಿ ಅವ್ರು ಯಾರಿಗೂ ನನ್ನ ವಿರೋಧದಲ್ಲಿ ನನ್ನ ಜೊತೆಲಿ ಇದ್ದಾರೆ ಅಂತ ಹೇಳ್ತಾರೆ. ಅದೇ ಮರು ದಿವಸದಿಂದ 10 ಜನ 15 ಜನ ಪೊಲೀಸರನ್ನು ಇಟ್ಟುಕೊಂಡು ತಿರುಗಾಡ್ತಾರೆ. ಇವತ್ತು ಏನೂ ಅಲ್ಲದಿದ್ರು ಮತ್ತೆ 3-4 ಜನ ಪೊಲೀಸರು ಗನ್ಮ್ಯಾನ್ ಇದ್ದಾರೆ, ಜೊತೆಲಿ ಭದ್ರತಾ ಸಿಬ್ಬಂದಿಗಳು ಇದ್ದಾರೆ. ಅಲ್ಲ, ಯಾರು ಈ ಜೀವನವನ್ನು ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿದ್ರು, ಹಿಂದುತ್ವ ರಕ್ಷಣೆಗೋಸ್ಕರ ಹೋರಾಟದ ಕ್ಷೇತ್ರದಲ್ಲಿ ನಿಂತುಕೊಂಡ್ರು, ಅದಕ್ಕೋಸ್ಕರ ಎಲ್ಲವನ್ನೂ ಎದುರಿಸಿಕೊಂಡು ಬಂದರು. ಪ್ರಾಣದ ರಕ್ಷಣೆಗೋಸ್ಕರ ಇದ್ದ ನನ್ನ ಭದ್ರತಾ ಸಿಬ್ಬಂದಿಯನ್ನು ತೆಗಿಸ್ತಾರೆ ಅಂತ ಹೇಳಿ ಆದರೆ ಅದಕ್ಕಿಂತ ನೀಚತನದ ಕೆಲಸ ಇನ್ನೊಂದು ಯಾವುದಾದ್ರೂ ಇದೆಯಾ? ಅಂದ್ರೆ ಸತ್ಯಜಿತ್ ಉಳಿಲೇಬಾರದು ಏನಾದ್ರೂ ಇದೆಯಾ? ಇದ್ದಿರ್ಬೋದು ಅವ್ರ ಮನಸ್ಸಲ್ಲಿ ಯೋಚನೆ. ಸತ್ಯಜಿತ್ ಜೀವಂತವಾಗಿದ್ರೆ ಯಾವತ್ತೂ ನನಗೆ ಸಮಸ್ಯೆಯೇ, ಹಾಗಾಗಿ ಏನೇನೋ ನೆಪ ಹೇಳಿಕೊಂಡು ನನ್ನ ಭದ್ರತಾ ಸಿಬ್ಬಂದಿ ಆದರೂ ಅದರಲ್ಲಿ ಪೊಲೀಸರೊಂದು ಹೇಳಿ ನಾನು ಕೋರ್ಟಿಗೆ ಹೋಗಿದ್ದು ಮಾಡಬಹುದು ಇದನ್ನು, ಯಾಕಂದ್ರೆ ಅದರಲ್ಲಿ ಇತ್ತು ಬೆದರಿಕೆ ಇದೆ ಅನ್ನೋದನ್ನು ಅವರು ಒಪ್ಪಿಕೊಳ್ತಾರೆ, ಇಲಾಖೆ ಒಪ್ಪಿಕೊಳ್ತದೆ. ಆದ್ರೆ ಉಚಿತವಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ, ಸತ್ಯಜಿತ್ ದುಡ್ಡು ಕಟ್ಟಿಕೊಂಡು ತಗೊಳ್ಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಸತ್ಯಜಿತ್ಗೆ ಆ ಶಕ್ತಿ ಇದೆ ಅಂತ ಹೇಳ್ತಾರೆ. ಶಕ್ತಿ ಇದೆ ಅಂತ ಹೇಳಿದ ವ್ಯಕ್ತಿ ನಂಗೆ ಬೆದರಿಕೆ ಇದೆ ಅಂತ ಹೇಳಿಕೊಂಡು ಯಾರು ಕೇಳಿದ್ರು ಇವರು ಭದ್ರತಾ ಸಿಬ್ಬಂದಿಯನ್ನು ಕೊಡ್ತಾರ? ಆರ್ಥಿಕವಾಗಿ ಸಬಲತೆ ಇದೆ ಅಂತ ಹೇಳಿಕೊಂಡು ಯಾರು ಕೇಳಿದ್ರು ಇವರು ಭದ್ರತಾ ಸಿಬ್ಬಂದಿಯನ್ನು ಕೊಡ್ತಾರೆ ಇವರು. ಅಥವಾ ಆರ್ಥಿಕವಾಗಿ ಶಕ್ತಿ ಇಲ್ಲದವನಿಗೆ ಬೆದರಿಕೆ ಇದ್ರು ಇವರು ಭದ್ರತಾ ಸಿಬ್ಬಂದಿ ಕೊಡದೆ ಅವನ ಹತ್ಯೆ ಆಗುವುದಕ್ಕೋಸ್ಕರ ಕಾಯ್ತಾ ಕೂತ್ಕೊಳ್ತಾರ ಇವರು. ಅಂದ್ರೆ ನಿಮಗೆ ಈ ಕ್ಷಣದಲ್ಲಿ ಏನಾದ್ರೂ ಆದ್ರೂ ಈಗ ಇದಕ್ಕೆ ನೇರವನ್ನು ಕಟೀಲರ್ ಅಂತ ಹೇಳ್ತೀವಿ. ಹೌದು, ನಾನು ಅವತ್ತೇ ಹೇಳಿದ್ದೆ, ನನ್ಗೆ ಏನಾದ್ರೂ ಆದ್ರೆ, ನನ್ನ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆದ್ರೆ ನೇರ ಹೊಣೆ ನಳಿನ್ ಕುಮಾರ್ ಕಟೀಲ್ ಅವರೇ ನೇರ ಹೊಣೆ. ಮಾಡಿದವರು ಹೆಸರಿಗೆ ನೇರ ಹೊಣೆ, ಇದಕ್ಕೆ ಕಾರಣಕರ್ತ ಯಾರದ್ದು ಕೇಳಿ ನಳಿನ್ ಕುಮಾರ್ ಕಟೀಲೆ, ಅದು ಬಿಟ್ಟು ಬೇರೆ ಯಾರು ಅಲ್ಲ. ಅಂದ್ರೆ ತಮ್ಮನ್ನ ಅವ್ರ ಕೆಲಸಕ್ಕೆ ಮಾತ್ರ ಉಪಯೋಗ ಮಾಡಿದಂತ ಕಟೀಲರು ಕೂಡ. ಸತ್ಯಜಿತ್ರ ಸ್ವರ ಜಾಸ್ತಿ ಆದಷ್ಟು, ಸತ್ಯಜಿತ್ರ ಓಡಾಟ ಜಾಸ್ತಿ ಆದಷ್ಟು ಅವರಿಗೆ ಸಮಸ್ಯೆ ಆಗ್ತದೆ ಅನ್ನೋದಾಯ್ತು. ಅದು ಅವರಿಗೆ ಒಂದು ಗೊತ್ತಿರಲಿಲ್ಲ. ಸತ್ಯಜಿತ್ ಅದಕ್ಕೆಲ್ಲ ಹೆದರಿ ಮನೆಯಲ್ಲಿ ಕೂರುವವನೇ ಅಲ್ಲ. ಸತ್ಯಜಿತ್ತಲ್ಲಿ ಅಂಥ ಕಾರ್ಯಕರ್ತರಿದ್ರೆ ಅವ್ರಿಗೆ ಕೂಡ ಹೆದರಿಕೊಂಡು ಗನ್ಮ್ಯಾನ್ ಇಲ್ಲ ಅಂತ ಹೇಳಿಕೊಂಡು ಸತ್ಯರ ಕಾರನ್ನು ಹತ್ತದೇ ಇರುವವರು ಅಲ್ಲ. ಗನ್ಮನ್ ಇಲ್ಲದಿದ್ರೆ ನಾವು ಆ ಜಾಗದಲ್ಲಿ ಕೂತ್ಕೊಳ್ತೀವಿ, ನಾವೊಂದು 2-3 ಜನ ಇರ್ತೀವಿ ಅವ್ರ ಜೊತೆಲಿ ಅಂತ ಹೇಳಿಕೊಂಡು ಅವರ ಕೆಲಸ ಕಾರ್ಯವನ್ನು ಕೂಡ ಒಂದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಸತ್ಯಜಿತ್ರ ಜೊತೆಯಲ್ಲಿ ಗಾಡಿ ಹತ್ತಿಕೊಂಡು ಬರುವ ಕಾರ್ಯಕರ್ತರೇ ಹೆಚ್ಚು ಇರುವಂತಹದ್ದು.
ಅದಕ್ಕೆ ಹೆದರಿ ಕೂರುವವರು ಅಲ್ಲ ಅಂತ ಹೇಳಿಕೊಂಡು ಗೊತ್ತಿಲ್ಲ ಅವರಿಗೆ. ಸತ್ಯಜಿತ್ರ ಮಾತನಾಡೋದು, ಸತ್ಯಜಿತ್ರ ಓಡಾಟದ ನಿಲ್ಲಿಸಬೇಕಿದ್ರೆ ಸತ್ಯಜಿತ್ರ ಉಸಿರು ನಿಲ್ಲಬೇಕು ಹೊರತು ಬೇರೆ ಯಾವುದರಿಂದ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕಸಭೆ ಎಲೆಕ್ಷನಲ್ಲಿ ಈಗ ಬಿಜೆಪಿಯಲ್ಲಿ ಕೂಡ ಒಂದಷ್ಟು ಗುಂಪುಗಾರಿಕೆಯನ್ನು ಕಂಡು ಬಂತ ಅಂತ ತಾವೇ ಮಾಧ್ಯಮದವರೇ ಹೇಳಬೇಕು. ಅದರಿಂದ ಈ ಕಾಂಗ್ರೆಸ್ಸಿಗೆ ಸ್ವಲ್ಪ ಬಲ ಬಂದಾಗ ಆಗಿದೆ ಅಂತ ನಂಗಂತೂ ಸ್ಪಷ್ಟ ಮಾಹಿತಿ ಇದೆ. ನಂಗಂತೂ ಸ್ಪಷ್ಟ ಮಾಹಿತಿ ಇದೆ. ಬಿಜೆಪಿ ಒಳಗಡೆ ಏನೆಲ್ಲ ಗುಂಪುಗಾರಿಕೆ ಆಗಿದೆ, ಯಾರೆಲ್ಲ ಏನೆಲ್ಲ ಮಾಡಿದ್ದಾರೆ, ನಂಗೆಲ್ಲವೂ ಸ್ಪಷ್ಟ ಮಾಹಿತಿ ಇದೆ. ಪಕ್ಷದವರದನ್ನು ಎಷ್ಟು ಗಣನೆ ತಗೊಳ್ತಾರೆ, ಬಿಡ್ತಾರೆ, ಅವರಿಗೆ ಬಿಟ್ಟದ್ದು ಪಕ್ಷದ ಒಳಗಿನ ಆಂತರಿಕ ವಿಚಾರ. ಹೀಗೆ ಗುಂಪುಗಾರಿಕೆಯನ್ನು ಮುಂದುವರಿಲಿಕ್ಕೆ ಬಿಟ್ಟು ಹೀಗೆ ಇಲ್ಲಿ ಒಳಗಡೆ ಇವತ್ತು ಹಿಂದುತ್ವ ಹೆಸರಿನಲ್ಲಿ, ಮೋದಿ ಅವರ ಹೆಸರಿನಲ್ಲಿ ಯಾರನ್ನು ನಿಲ್ಲಿಸಿದ್ರು ಗೆಲ್ತೇವೆ ಅನ್ನುವಂಥ ಭ್ರಮೆಯಲ್ಲಿ ದುಡ್ಡು ತಗೊಂಡು ಬಂದವರನ್ನು, ಜಾತಿ ಲಾಬಿ ಮಾಡಿಕೊಂಡು ಬಂದವರನ್ನು ನಿಲ್ಲಿಸಿಕೊಂಡು ಹೋಗ್ತಾರೆ. ಕಾರ್ಯಕರ್ತರನ್ನು ಅವಗಣನೆ ಮಾಡ್ತಾರೆ. ಅವಶ್ಯಕತೆ ಇಲ್ಲ, ಹೆದರಿ ಬಂದದ್ದಲ್ಲ, ಕಾರ್ಯಕರ್ತರ ಅನಿವಾರ್ಯರೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿಕೊಂಡು ಕಾರ್ಯಕರ್ತರನ್ನು ತುಳಿಯುವಂಥ, ಅವಗಣನೆ ಮಾಡೋದ ಕೆಲಸವನ್ನು ಮಾಡ್ತಾರೆ. ಆ ರೀತಿ ಆದರೂ ನಾವು ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಇದ್ರೆ, ಅದೇ ಭ್ರಮೆಯಲ್ಲಿ ಮಾಡಿದ್ರು. ಅದೇ ಭ್ರಮೆಯಲ್ಲಿ ಇದ್ದುಕೊಂಡು ಇನ್ನೂ ಈ ಗುಂಪುಗಾರಿಕೆ ಅವಕಾಶ ಕೊಟ್ಟಿಕೊಂಡು ದುಡಿದವರಿಗೆ ಅವಕಾಶ ಕೊಡದೆ ಅವರನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಹೋದ್ರೆ ಪಕ್ಷದ ಅವಸಾನ ಮಾಡಿಕೊಂಡು ಅವರೇ ಹೊಣೆ. ಅದಕ್ಕೆ ಸತ್ಯಕ್ಕೆ ಜವಾಬ್ದಾರಿ ಅಲ್ಲ. ಕೆಲವ ಸಮಾಜ ಬಿಜೆಪಿ ಜೊತೆಯಲ್ಲಿ ಅವಕಾಶ ಸಿಗದಿದ್ರು, ಇವರು ಅಧಿಕಾರ ಕೊಡದಿದ್ರು, ಹೋರಾಟ ಎಲ್ಲವನ್ನೂ ಮಾಡಿಕೊಂಡು ಬಿಜೆಪಿ ಜೊತೆಯಲ್ಲೇ ನಿಂತುಕೊಂಡ್ರೆ ಅವರು ದೇಶಭಕ್ತರು. ಬಿಜೆಪಿ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿಕೊಂಡು ಸ್ವರ ಎತ್ತಿ ಯಾಕೆ ಅವಕಾಶ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅವರು ಭಯೋತ್ಪಾದಕರು. ಇದನ್ನೇ ಇವತ್ತು ನಾನು ಹೇಳ್ತಾ ಇರೋದು. ಇದೇ ಹಿಂದೂ ಸಮಾಜವನ್ನು ನಾಶ ಮಾಡುತ್ತದೆ. ಇದೇ ಅರ್ಧ ಹಿಂದೂ ಸಮಾಜವನ್ನು ಹಿಂದುತ್ವದಿಂದ ಹೊರಗಡೆ ತಳ್ಳುತ್ತದೆ. ಇದೇ ಅಂತಿಮವಾಗಿ ಹಿಂದೂ ಸಮಾಜಕ್ಕೆ ಮುಳ್ಳಾಗ್ತದೆ. ಈ ಚಿಂತನೆಯೇ, ಈ ಮಾನಸಿಕತೆಯೇ. ಇವರು ತಪ್ಪು ಮಾಡಿದನ್ನು ಹೇಳಬಾರ್ದು, ತಪ್ಪು ಮಾಡಿದ ಬಗ್ಗೆ ಮಾತನಾಡಬಾರ್ದು. ಅದೇ ಹೇಳಿ ಸತ್ಯಜಿತ್ ಕೂಡ ಇವತ್ತು ಇವರಿಗೊಬ್ಬ ಭಯೋತ್ಪಾದಕ ಆಗಿದ್ದಾನೆ. ಸತ್ಯಜಿತ್ ಕೂಡ ಇವತ್ತು ಇವರಿಗೊಬ್ಬ ಹಿಂದೂ ವಿರೋಧಿ ಆಗಿದ್ದಾನೆ. ಸತ್ಯಜಿತ್ ಕೂಡ ಇವರಿಗೊಬ್ಬ ಇವತ್ತು ದೇಶ ವಿರೋಧಿ ಆಗಿದ್ದಾನೆ. ಕಾಂಗ್ರೆಸ್ ಅಂತಲೂ ಹಣೆಪಟ್ಟಿ ಕಟ್ಟಿದ್ರು, ಮುಸಲ್ಮಾನ ಜೊತೆ ಸೇರಿಕೊಂಡೆ ಹಣೆಪಟ್ಟಿಯನ್ನು ಕಟ್ಟಿದ್ರು. ಸತ್ಯನ ಹೋರಾಟ ನೈಜ ಹಿಂದುತ್ವವನ್ನು ಉಳಿಸುವುದಕ್ಕೆ ಇವತ್ತು ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಇವರು ಯೋಚನೆ ಮಾಡಲಿಲ್ಲ. ಆದರೆ ಉಳಿದವರು ಇವತ್ತು ಸಮಾಜ ಇವತ್ತು ಯೋಚನೆ ಮಾಡ್ತಾರೆ. ಸಮಾಜಕ್ಕೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವರೆಲ್ಲರದ್ದು ಇವತ್ತು ಮಾಡ್ತಾ ಇರುವಂಥದ್ದು ಕೇವಲ ಅಧಿಕಾರಕ್ಕೋಸ್ಕರ, ಇವರ ಸ್ವಾರ್ಥಕ್ಕೋಸ್ಕರ, ಇವರಿಗೆ ಬೇಕಾದಾಗ ಇದು ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಲೇಬೇಕು ಅಂತ ಹೇಳಿಕೊಂಡು ಇವತ್ತು ಆ ಸಮಾಜ ತೀರ್ಮಾನ ಮಾಡ್ತಾ ಇದೆ. ಈ ಸೌಜನ್ಯ ಪರ ಹೋರಾಟಗಳಿಗೆ ನಡೀತಾ ಇದೆ ಒಂದು ಕಡೆ, ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡ್ತಾ ಅಂತ. ಸೌಜನ್ಯ ಹೋರಾಟ ಒಂದು ದೊಡ್ಡ ಹೋರಾಟ. ಮತ್ತದೊಂದು ಸಾಮಾನ್ಯ ಹೆಣ್ಣಿಗೊಂದು ಆದ ಅನ್ಯಾಯದ ವಿರುದ್ಧ ಸಮಾಜ ಎದ್ದು ನಿಲ್ದ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಎಬ್ಬಿಸಿ ತೋರಿಸ್ತು. ಅಪರಾಧಗಳ ಸ್ಥಾನದಲ್ಲಿ ಯಾರೇ ಇರಬಹುದು, ಅದನ್ನು ಹತ್ತಲಿಕ್ಕಂತ ಪ್ರಯತ್ನ ಯಾರೇ ಮಾಡ್ತಾ ಇರಬಹುದು, ಎಷ್ಟೇ ದೊಡ್ಡ ಶಕ್ತಿಗಳು ಯಾರೇ ಇದ್ರೂ ಕೂಡ ಸಮಾಜ ತನಗದು ಆಗ್ತಾ ಇರೋದು ಅನ್ಯಾಯ ಎಲ್ಲೋ ಒಂದು ಕಡೆ ಆಗ್ತಾ ಇದೆ ಅಂತ ಹೇಳಿ ಆದಾಗ ಗ್ರಾಮಗಳಲ್ಲಿ ಸಮಾಜ ಅದರ ವಿರುದ್ಧ ಸ್ವರವನ್ನು ಎತ್ತುತ್ತದೆ. ಇವತ್ತು ಸಮಾಜಕ್ಕೆ ಇವೆಲ್ಲ ವ್ಯವಸ್ಥೆಗಳು ಸರಿಯಾಗಬೇಕು ಅನ್ನುವಂಥದ್ದಿದೆ. ಒಂದು ನ್ಯಾಯಯುತವಾದ, ಶಾಂತಿಯಿಂದಿರುವಂತಹ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಹೇಳಿದೆ. ಅನ್ಯಾಯಗಳಾದಾಗ ಅದರ ವಿರುದ್ಧ ಸ್ವರ ಎತ್ತಲಿಕ್ಕೆ, ಸಂಘಟಿತ ಆಗ್ಲಿಕ್ಕೆ ಕೂಡ ಸಮಾಜ ತಯಾರಿದೆ. ಆದರೆ ಎಲ್ಲೋ ಇದರ ನೇತೃತ್ವ ವಹಿಸೋದು, ನಾನು ಸೌಜನ್ಯ ಹೋರಾಟದ ನೇತೃತ್ವ ಅಂತ ಹೇಳೋದಿಲ್ಲ, ಒಟ್ಟು ಇದರ ನೇತೃತ್ವ ವಹಿಸಿಕೊಂಡು ಇದನ್ನು ಇಡೀ ಸಮಾಜವನ್ನು ಆ ದೃಷ್ಟಿಯಿಂದ ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಇರುವಂತಹ ನಾಯಕತ್ವ ಇಲ್ಲಿ ಯಾವ್ದು ನಿಲ್ಬೇಕಾಗಿತ್ತು, ಆ ನಾಯಕತ್ವ ನಿಂತ್ಕೊಳ್ಳದೆ ಬರೀ ಅವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಇದನ್ನು ದುರುಪಯೋಗ ಮಾಡಿಕೊಂಡ ಪರಿಣಾಮವೇ ಇವತ್ತು ಜಿಲ್ಲೆಯಲ್ಲಿ ಈ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದನ್ನೇ ಈಗ ನಾವು ತಮ್ಮಲ್ಲಿ ಕೇಳ್ತಿದ್ದೇವೆ, ಹಿಂದುತ್ವ ಮತ್ತು ಹಿಂದುತ್ವದ ಹೆಣ್ಣು ಸೌಜನ್ಯ ನಮಗೆ ಈಗ ಅರ್ಥ ಆಗೋದು ವಿಚಾರ ಅಂತ. ಈಗ ನಾನು ಒಬ್ಬ ಹಿಂದುತ್ವ ಅಂದ್ರೆ ನಾನು ಅವರ ಜೊತೆ ಇರಬೇಕು. ಹಿಂದುತ್ವ ಕೆಲವೊಂದು ಆ ಹೋರಾಟದಲ್ಲಿ ಸೂಕ್ಷ್ಮತೆಗಳು ಇದೆ, ಕೆಲವೊಂದು ಆ ಹೋರಾಟದಲ್ಲಿ ಸೂಕ್ಷ್ಮತೆಗಳು ಇದೆ. ಖಂಡಿತ ಬೇರೆ ಬೇರೆ ದಿಕ್ಕಿನಲ್ಲಿ ಆ ಹೋರಾಟ ಹೋಗಿದೆ, ಒಂದು ದಿಕ್ಕಿನಲ್ಲಿ ಇಲ್ಲ, ಒಂದು 10 ದಿಕ್ಕಿನಲ್ಲಿ ಹೋಗಿದೆ. ಹಾಗಾಗಿ ಕೆಲವೊಂದು ಸರಿ ನಾನು ಕೂಡ ಅದರಲ್ಲಿ ನೇರವಾಗಿ ಇವತ್ತು ಭಾಗಿಯಾಗಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಬೇರೆ ಇಂಥದ್ದೊಂದಷ್ಟು ಕಾರಣಗಳಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ಹೋಗೋದ್ರಿಂದ ನಾನು ಕೂಡ ನೇರವಾಗಿ ಇವತ್ತು ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಆಗ್ತಾ ಇಲ್ಲ. ಒಂದಷ್ಟು ಜನರು ಇದೇ ಕಾರಣಕ್ಕೋಸ್ಕರ, ಆದರೆ ಮನಸ್ಸಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕನ್ನುವಂತಹ ಒಂದು ಭಾವನೆ ಇದು ನೈಜವಾಗಿ ಎಲ್ಲರ ಮನಸ್ಸಲ್ಲೂ ಇದೆ.
ನೇರವಾಗಿ ತೊಡಗಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಇವತ್ತು ಅಡೆತಡೆಗಳು ಬರ್ತಾರೆ. ಖಂಡಿತ ಖಂಡಿತ. ಹಾಗಾಗಿ ಅದೆಲ್ಲವನ್ನು ಒಟ್ಟಿಟ್ಟುಕೊಂಡು ಇದನ್ನು ಯಾವ ರೀತಿ ಯಾವುದೇ ಒಂದು ಹೋರಾಟಕ್ಕೆ ಅಂತಿಮ ಗುರಿಯ ಜೊತೆಲಿ ಆ ಗುರಿಯನ್ನು ಸಾಧಿಸಲಿಕ್ಕಿರುವಂಥ ದಾರಿಗಳು ಯಾವುದು, ಏನಾಗಬೇಕು, ಎಲ್ಲಿ ತನಕ ಹೋಗ್ಬೋದು, ಅದರಲ್ಲಿ ಬರುವಂಥ ಕಾನೂನಿನ ಅಡಚಣೆಗಳು ಏನು, ಕಾನೂನಿನ ವ್ಯವಸ್ಥೆಗಳು ಏನು, ಅದರ ಸಮಸ್ಯೆಗಳು ಏನು, ಇದ್ರ ಎಲ್ಲದರ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಾವೊಂದು ಸ್ಪಷ್ಟವಾಗಿ ಅದಕ್ಕೆ ರೂಪುರೇಷೆ ಮಾಡಿಕೊಂಡು ಹೋಗಬೇಕಾಗಿದೆ. ಖಂಡಿತ. ಇದರಲ್ಲಿ ಎಲ್ಲೋ ಒಂದು ಸ್ವಲ್ಪ ಅದರಲ್ಲಿ ಗೊಂದಲಗಳು ಕೂಡ ಕಾಣ್ತಾ ಇದೆ. ಹಾಗಾಗಿ ಅದನ್ನು ಗುರಿ ಮುಟ್ಟಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾನು ಕೂಡ ಅದರಲ್ಲಿ ಇಳಿತಾ ಇಲ್ಲ, ಒಂದಷ್ಟು ದೂರ ನಿಂತಿದ್ದೇನೆ. ಆದರೆ ಯಾವುದೇ ಒಬ್ಬ ಹೆಣ್ಣಿಗೆ ಈ ರೀತಿ ಅನ್ಯಾಯ ಅಪಮಾನ ಆಗಬಾರ್ದು. ಹೇಳ್ತೇವೆ ನಾವು, ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತೇಳಿ. ದೇವತೆಗಳು ಎಲ್ಲಿ ಇರ್ತಾರೆ, ಎಲ್ಲಿ ವಾಸಿಸ್ತಾರೆ ಅಂತ ಕೇಳಿದರೆ ಇಲ್ಲಿ ತಾಯಂದರು ಪೂಜೆಗೆ ಒಳಪಡುತ್ತಾರೆ. ಧರ್ಮದ ಹಾದಿಯ ಮೊದಲ ಯೋಚನೆ ಏನು, ಮೊದಲ ಚಿಂತನೆ ಏನು ಅಂತ ಕೇಳಿದರೆ ಮಾತೃವತ್ತು ಪರದಾರೇಶು ಅನ್ನುವಂಥದ್ದು. ಪರಪುರುಷನ ಹೆಂಡತಿಯನ್ನು ತಾಯಿಯ ಹಾಗೆ ನೋಡು ಅಂತ ಹೇಳಿಕೊಂಡು, ತಾಯಿಯ ಹಾಗೆ ನೋಡು. ಹಾಗಾಗಿ ಸ್ವಾಮಿ ವಿವೇಕಾನಂದರು ನಿನ್ನಂಥದ್ದೇ ಒಬ್ಬ ಮಗ ನನಗೆ ಬೇಕು, ನಿನ್ನಿಂದ ಬೇಕು ಅಂತ ಕೇಳಿದಾಗ ಆ ತಾಯಿಯ ಕಾಲಿಗೆರೆಗೆ ನನ್ನನ್ನೇ ನಿನ್ನ ಮಗನಾಗಿ ಸ್ವೀಕಾರ ಮಾಡು ಅಂತ ಹೇಳಿಕೊಂಡು ನಡೆದ ಘಟನೆ, ಅವರ ಜೀವನದಲ್ಲಿ ನಡೆದ ಘಟನೆ. ರಾಮಕೃಷ್ಣ ಪರಮಹಂಸರಂದರು ಕೈ ಹಿಡಿದ ಪತ್ನಿ ಶಾರದಾದೇವಿಯನ್ನೇ ದೇವರ ಪೀಠದಲ್ಲಿ ಕೂರಿಸಿಬಿಟ್ಟು ಪೂಜೆ ಮಾಡಿದರು ಅಂತ ಹೇಳಿಕೊಂಡು ನಾವು ಅವರ ಜೀವನವನ್ನು ಓದ್ತೇವೆ. ನಾವು ಆ ಚಿಂತನೆಯನ್ನೇ ಬೆಳೆಸದಿದ್ದರೆ ದೇವರ ನಾಡು ಅಂತ ಹೇಳ್ತೇವೆ. ದೇವಸ್ಥಾನ, ಇಷ್ಟು ಜೀರ್ಣೋದ್ಧಾರಗಳು, ಇಷ್ಟು ಬ್ರಹ್ಮಕಲಶಗಳು, ಇಷ್ಟು ಧಾರ್ಮಿಕ ಸಭೆಗಳು, ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇದೆ? ಹೆಣ್ಣಿಗೆ ಕಿರುಕುಳವನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಯಾವುದೇ ಹೆಣ್ಣಿಗೆ ಆಗುವುದಿಲ್ಲ. ಒಬ್ಳು ಸೌಜನ್ಯ ಒಬ್ಳು ಅಂತ ಹೇಳಿ ಅಲ್ಲ, ಪ್ರತಿನಿತ್ಯ ಒಂದಲ್ಲ ಒಂದು ಅಂತಹ ಸುದ್ದಿಗಳೇ ಬರ್ತಾ ಇದೆ. ಆ ಭಾವನೆಯನ್ನೇ ನಿರ್ಮಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಾತೃವತ್ತು ಪರದಾರೇಶ ಅನ್ನುವಂಥದ್ದು. ಪ್ರತಿಯೊಬ್ಬೊಂದು ಸ್ತ್ರೀಯಲ್ಲಿ ತಾಯಿಯನ್ನು ನೀನು ಕಾಣುವ ಪ್ರತಿ ಸ್ತ್ರೀ ಪರಪುರುಷನಲ್ಲಿ ತನ್ನ ಮಗನನ್ನು ಕಾಣಬೇಕು ಅಂತ ಹೇಳಿಕೊಂಡು ಹೇಳಿದಂಥ ಮಾತನ್ನು ವಿವೇಕಾನಂದರು ಅಂತ ಹೇಳಿಕೊಂಡು ನಾವೆಲ್ಲವನ್ನು ಹೇಳ್ತೀವಿ. ಅವರ ಜೀವನ ಸಂದೇಶವನ್ನೇ ನಮಗೆ ನಮಗೂ ಪಾಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಅಂತ, ಅದನ್ನು ಹೇಳುವವರೇ ಇರ್ತಾರೆ ಅಂತ ಹೇಳಿ. ಆದರೆ ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇದೆ? ಇವತ್ತು ಬೇಸರ ಆಗ್ತದೆ ಒಂದ್ಸರಿ. ಭಾಜಪದ ನಾಯಕರ ಒಬ್ಬರೊಬ್ಬರದ್ದು ವಿಚಾರಗಳು ಬರ್ತಾ ಇರೋದು ನೋಡಿದರೆ ಬೇಸರಗಳಾಗ್ತದೆ. ಏನಿದು? ಏನು ವ್ಯವಸ್ಥೆ? ಯಾವುದ್ರಲ್ಲಿದ್ದೇವೆ? ಎಲ್ಲಿ ಹೋಗ್ತಾ ಇದ್ದೀವಿ? ಅವತ್ತು ಸಿಡಿ ಬಂದಾಗ ಯಾರ್ಯಾರೆಲ್ಲೂ ಹೋಗಿ ಕೋರ್ಟಿಗೆ ಹೋಗಿ ನನ್ನ ಹೆಸರಲ್ಲಿ ಅಪಪ್ರಚಾರ ಮಾಡಬಹುದು, ಸುಳ್ಳು ಸಿಡಿಗಳು ಬರ್ಬೋದು ಅಂತ ಹೇಳಿ ಒಂದು ಸ್ಟೇ ತಗೊಂಡು ಬಂದರು. ನೈತಿಕತೆ ಇದ್ದವನು ಆತ್ಮಸ್ಥೈರ್ಯದಿಂದ ಯಾವ ಸಿಡಿ ಬೇಕಾದರೂ ಬರಲ್ಲ, ನಾನು ನೋಡಿಕೊಳ್ಳುತ್ತೇನೆ, ನಾನಂತ ಮಾಡಿಯೇ ಇಲ್ಲ ಅಂತ ಹೇಳಿಕೊಂಡು ಎದೆ ಕೊಟ್ಟು ಹೇಳ್ತಾನೆ. ನನ್ನಂಥವನಾದರೆ ನನಗೆ ಸಿಡಿ ಬರ್ತಾ ಇರ್ತೇವೆ ಅಂತ ಹೇಳಿದ್ರು ಕೂಡ ನಾನು ಧೈರ್ಯದಿಂದ ಹೇಳಬಲ್ಲೆ. ನಾನು ಒಂದಲ್ಲ 100 ಸಿಡಿ ತಗೊಂಡು ಬನ್ನಿ, ಯಾವುದನ್ನು ನಿಮಗೆ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಯಾವುದೇ ಕೆಲಸದಲ್ಲಿ ನಾನು ಮಾಡಿದವನೇ ಅಲ್ಲ, ಇದ್ದವನೇ ಅಲ್ಲ ಅಂತ ಹೇಳಿಕೊಂಡು ಧೈರ್ಯದಿಂದ ಹೇಳುವಂಥ ಎದೆಗಾರಿಕೆ ನನ್ನಂಥವನಿಗಿದೆ. ಅದೇ ಕೋರ್ಟಿಗೆ ಹೋಗ್ತೇವೆ, ನಾವು ಸ್ಟೇ ತಗೊಂಡು ಬರ್ತೇವೆ. ನಮ್ಮದು ಜನರು ಏನು ಯೋಚನೆ ಮಾಡುತ್ತಾರೆ? ಇವತ್ತು ಪ್ರಜ್ವಲ್ ರೇವಣ್ಣದು ಬಂದ ಮೇಲಂತೂ ಕೆಲವಂಥದ್ದು ಸಾಮಾನ್ಯ ಅನ್ನೋಷ್ಟರ ಮಟ್ಟಿಗೆ ಇವತ್ತು ಆಗಿ ಹೋಗಿದೆ. ಇವತ್ತು ಆ ನೈತಿಕತೆಯ ದೇಶ ಜಗದ್ಗುರು ಭಾರತ ಈ ನೈತಿಕತೆಯ ಆಧಾರದ ಮೇಲೆ ರಾಮನ ದೇವಸ್ಥಾನ, ರಾಮ ಮಂದಿರ ಸ್ಥಾಪನೆ ಆಯಿತು, ರಾಮರಾಜ್ಯ. ಈ ಚಿಂತನೆ ಬರದಿದ್ರೆ ರಾಮರಾಜ್ಯ ಸ್ಥಾಪನೆ ಆಗೋದಿಲ್ಲ. ಒಂದಲ್ಲ 100 ರಾಮನನ್ನು ನೀವು ಪ್ರತಿಷ್ಠಾಪನೆ ಮಾಡಿದ್ರು ಕೂಡ ರಾಮರಾಜ್ಯ ಸ್ಥಾಪನೆ ಆಗೋದಿಲ್ಲ. ಇವತ್ತು ರಾಮನ ಮಂದಿರಕ್ಕಿಂತ ಹೆಚ್ಚು ರಾಮರಾಜ್ಯದ ಕಡೆಗೆ ನಾವು ಗಮನ ಕೊಡಬೇಕಾಗಿದೆ. ರಾಮರಾಜ್ಯ ಅಂದರೆ ಈ ಚಿಂತನೆಗಳನ್ನು ಇವತ್ತು ಬೆಳೆಸಬೇಕಾಗಿದೆ. ಮತ್ತೊಂದು ಸಭೆಯಲ್ಲಿ ಹೇಳಿದೆ ನಾನು, ರಾಮನ ಜೀವನವನ್ನು ಅವಲೋಕನ ಮಾಡ್ತಾ ಹೋದರೆ ಶೂರ್ಪನಖಿಯ ಮೂಗನ್ನು ಕೂಡ ಲಕ್ಷ್ಮಣನ ಕೈಯಿಂದ ಕುಯ್ಯಿಸ್ತಾನೆ ರಾಮ. ವಾಲಿ ಅಂತ ಧರ್ಮನಿಷ್ಠನನ್ನು ಕೂಡ ಹತ್ಯೆಯನ್ನು ಮಾಡುತ್ತಾನೆ. ರಾವಣ ಪ್ರಕಾಂಡ ಪಂಡಿತ ಮಹಾಬ್ರಾಹ್ಮಣವನು, 4 ವೇದವನ್ನು ತಿಳ್ಕೊಂಡವನು ಮಹಾಬ್ರಾಹ್ಮಣವನು ರಾವಣ. ಅವನ ಹತ್ಯೆಯನ್ನು ಮಾಡ್ತಾನೆ. ಕ್ಷತ್ರಿಯನಾಗಿ ಹುಟ್ಟಿ ಬ್ರಹ್ಮ ಹತ್ಯಾ ದೋಷ ಬರ್ತದೆ ಅಂತೇಳಿ ಹೆದರ್ಲಿಲ್ಲ, ಅವನನ್ನು ಹತ್ಯೆ ಮಾಡುತ್ತಾನೆ. ಅದರ ಅರ್ಥ ತಪ್ಪು ಯಾರೇ ಮಾಡಿದ್ರು ಕೂಡ ಇದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅದರಲ್ಲಿ ಜಾತಿ ಬರುವುದಿಲ್ಲ, ಹೆಣ್ಣು ಬರುವುದಿಲ್ಲ, ರಾಜ ಅಂತ ಹೇಳಿಯೂ ಬರುವುದಿಲ್ಲ ಹೇಳಿಕೊಂಡು
ಈ ಪಾಲನೆ ತಾಯಂದ್ರಿಗೆ ಎಲ್ಲವನ್ನು ಗೌರವವನ್ನು ಕೊಟ್ಟವನು ರಾಮ. ಶೂರ್ಪನಖಿಗೂ ಗೌರವವನ್ನು ಕೊಡ್ತಾನೆ. ಹೋಗು ಅಂತ ಹೇಳ್ತಾನೆ, ಬರಬೇಡ ಅಂತ ಹೇಳ್ತಾನೆ, ನನಗೆ ಮದುವೆ ಆಗಿದೆ ಅಂತ ಹೇಳ್ತಾನೆ. ಆದರೂ ಮತ್ತೆ ಹಠ ಹಿಡಿದು ಮುಂದುವರೆದಾಗ ಮೂಗನ್ನು ತುಂಡು ಮಾಡಿ ಮುಖದ ಸೌಂದರ್ಯದಿಂದಲೇ ನಿನಗೆ ಈ ಅಹಂಕಾರ ಬಂದಿರೋದು, ಮದ ಬಂದಿರೋದು. ಈ ಮದ ಇಳಿಬೇಕಿದ್ರೆ, ಕಾಮದ ಮದ ಇಳಿಬೇಕಿದ್ರೆ ಸೌಂದರ್ಯ ಹೋಗಬೇಕು, ಅದಕ್ಕೋಸ್ಕರ ಮೂಗನ್ನು ಕತ್ತರಿಸ್ತಾ ಇದ್ದೇನೆ ಅಂತ ಹೇಳಿಕೊಂಡು ಮೂಗು ಕತ್ತರಿಸಿ ಬುದ್ಧಿಯನ್ನು ಕಲಿಸ್ತಾನೆ. ಅನಿವಾರ್ಯ ಆದಾಗ ದಂಡನೆಯಿಂದಲೇ ಸರಿ ಮಾಡೋದು ಅಂತ ಹೇಳಿ ಆದಾಗ ಹೆಂಗಸಾಗಿದ್ರು ಕೂಡ ಆ ದಾರಿ ತಪ್ಪಿ ಹೋಗಿದಾದಾಗ ಅಲ್ಲಿಯೂ ದಂಡನೆ ಕೊಡ್ತಾನೆ. ಆದರೆ ಯಾವತ್ತೂ ಪ್ರಾಣಕ್ಕೆ ಇದು ಮಾಡೋದಿಲ್ಲ, ಕೊಡುವಂಥ ಗೌರವವನ್ನು ಕೊಟ್ಟುಕೊಂಡು ಇದು ಮಾಡ್ತಾನೆ. ಏಕಪತ್ನಿ ವೃತಸ್ಥ ಹೇಳ್ತೇವೆ ನಾವು, ಆದರ್ಶ ಪತಿ ಅಂತ ಹೇಳ್ತೇವೆ. ಅದೇ ಕಾರಣಕ್ಕೆ ಹೇಳ್ತೇವೆ ನಾವು. ವಾಸನೆ ಕಾಮನೆ ಏನೇ ಇದ್ರೂ ಅದು ಹೆಂಡತಿ ಹತ್ರ ಮಾತ್ರ ಅಂತ ಹೇಳಿಕೊಂಡು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡುವಂಥದ್ದು, ಸಾಕ್ಷ್ಯಗಳ ಸಂಗ್ರಹ ಇರಬಹುದು, ಇದೆಲ್ಲವನ್ನು ಮಾಡೋದರಲ್ಲಿ ಗಟ್ಟಿ ನಿಂತ್ಕೊಂಡು ಮಾಡ್ತಾ ಇದ್ರೆ ಇವತ್ತು ಸ್ಥಿತಿ ಬರ್ತಾ ಇರಲಿಲ್ಲ. ಆರಂಭಿಕ ಹಂತದಲ್ಲಿ ಏನು ಲೋಪದೋಷಗಳು ನಡೆಯಿತು, ಸಾಕ್ಷ್ಯವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನಗಳು ನಡೆಯಿತು, ಅಧಿಕಾರಿಗಳನ್ನು ಹಿಡ್ಕೊಂಡು ಎಲ್ಲ ವರದಿಗಳನ್ನು ಮುಚ್ಚಿ ಹಾಕುವಂಥ ಕೆಲಸಗಳೇನು ನಡೆಯಿತು, ಅದರಿಂದ ಇವತ್ತು ಸೌಜನ್ಯ ಪ್ರಕರಣಕ್ಕೆ ತೊಡಕಾಗಿರುವಂಥದ್ದು. ನಾನು ಪೂರ್ತಿ ಫೈಲನ್ನು ಓದ್ಲಿಕ್ಕೆ ಹೋಗಲಿಲ್ಲ, ನೋಡ್ಲಿಕ್ಕೂ ಹೋಗಲಿಲ್ಲ. ಆದರೆ ಇವತ್ತು ಬರ್ತಾ ಇರೋದು ಮತ್ತೆ ಮತ್ತೆ ಪ್ರಶ್ನೆ ಸಾಕ್ಷಿ ಕೋರ್ಟ್ ಅಂತ ಹೇಳಿದಾಗ ಸಾಕ್ಷಿಯೇ ಬರ್ತಾ ಇರುವಂಥದ್ದು. ಹಾಗೆ ನಾನು ಅವತ್ತು ಬೇರೆ ದಾರಿ ನೋಡಿ ಕೋರ್ಟಿನಿಂದ ಸಾಕ್ಷ್ಯಕ್ಕಿಂತ ಭಗವಂತನ ಇದರಲ್ಲಿ ಸಾಕ್ಷ್ಯ ಏನು ಪಡೆಯಬಹುದು ಅಂತ ಹೇಳಿಕೊಂಡು ಅದಕ್ಕೂ ಒಂದು ಪ್ರಯತ್ನ ಮಾಡಿರುವಂಥ ಮಾತನ್ನು ಹೇಳಿದ್ದೆ. ಅದು ಅವತ್ತು ಆಗಲಿಲ್ಲ, ಇನ್ನು ಅದು ಮಾಡಿ ಪ್ರಯೋಜನ ಇಲ್ಲ, ಅದು ಆಗುವಂಥದ್ದು ಅಲ್ಲ. ಅದು ಕಾಲ ಮೀರಿ ಹೋಗಿದೆ. ನ್ಯಾಯಾಂಗಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಅದು ಯಾವುದನ್ನು ಇಟ್ಕೊಳ್ಳುವಂಥದ್ದು, ಯಾವುದು ಬೇಕಿತ್ತು, ಯಾವುದು ಇರಬೇಕು. ಒಂದು ಮೊಕದ್ದಮೆ ನಡೆಸಬೇಕಿದ್ರೆ ನೇರ ಸಾಕ್ಷಿದಾರರು ಬೇಕು, ಪ್ರತ್ಯಕ್ಷದರ್ಶಿಗಳು ಬೇಕು. ಪ್ರತ್ಯಕ್ಷ ಸಾಕ್ಷಿಗಳೆಲ್ಲ ಇದೆ, ಸಾಂದರ್ಭಿಕ ಸಾಕ್ಷ್ಯಗಳು ಪೂರಕ ಆಗ್ತದೆ. ಸಾಂದರ್ಭಿಕ ಸಾಕ್ಷ್ಯಗಳು ಒಂದಕ್ಕೊಂದು ಪೂರಕ ಆಗಿ ಜೋಡಿಕೊಂಡು ಹೋದ್ರೆ ಅದೇ ಪ್ರತ್ಯಕ್ಷ ಸಾಕ್ಷ್ಯ ರೀತಿಯಲ್ಲಿ ಆಮೇಲೆ ಪರಿವರ್ತನೆ ಆಗ್ತದೆ. ಅದಕ್ಕೂ ಅಷ್ಟೇ ಮಹತ್ವ ಇದೆ. ಮಹಾಜರು ಸಾಕ್ಷಿಗಳಿಗೂ ಕೂಡ ಅಷ್ಟೇ ಮಹತ್ವ ಇದೆ. ಆ ಮಹಾಜರು ಸಾಕ್ಷಿಗಳನ್ನು ಸರಿಯಾಗಿ ಮಾಡ್ತಾ ಇದ್ರು, ಸಾಂದರ್ಭಿಕ ಸಾಕ್ಷಿಗಳನ್ನು ಸರಿಯಾಗಿ ಹುಡುಕುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಮೊಕದ್ದಮೆಯಲ್ಲಿ ನ್ಯಾಯವನ್ನು ಕಾಣಬಹುದಾಗಿತ್ತು. ಅದು ಪ್ರತ್ಯಕ್ಷ ಸಾಕ್ಷಿಗಳನ್ನು ಇಲ್ಲ, ಸಾಂದರ್ಭಿಕ ಸಾಕ್ಷ್ಯಗಳು ಇಲ್ಲ, ಮಹಾಜರು ಸಾಕ್ಷಿಗಳು ಸರಿಯಾಗಿ ಇಲ್ಲ. ಇದು ಯಾವುದೂ ಇಲ್ಲದೆ ಇವತ್ತು ಕತ್ತಲೆಯ ಕೋಣೆಯಲ್ಲಿ ಪರದಾಡುವಂಥ ಸ್ಥಿತಿಯಲ್ಲಿ ಇವತ್ತು ಅದಿದೆ ಸೌಜನ್ಯನ ಪ್ರಕರಣ. ಹಾಗಾಗಿ ಇಷ್ಟು ಹಿನ್ನಡೆ ಆಗ್ತಾ ಇದೆ. ಬಿಟ್ಟರೆ ಜನತಾ ನ್ಯಾಯಾಲಯ ಅಥವಾ ಭಗವಂತ ನ್ಯಾಯಾಲಯ ಇದಕ್ಕೆ ತೀರ್ಪು ಕೊಡಬೇಕು ಅನ್ನೋ ಸ್ಥಿತಿ ಇದೆ ಬಿಟ್ಟರೆ. ಆದರೆ ದುರ್ದೈವ ಇಲ್ಲಿ ಜನತಾ ನ್ಯಾಯಾಲಯದಲ್ಲಿ ಕೂಡ ಇವತ್ತು ಎಷ್ಟೇ ದೊಡ್ಡ ಇದಾದರೂ ಕೂಡ ಅದನ್ನು ತುದಿ ಎತ್ತಿಸ್ಲಿಕ್ಕೆ ಬೇರೊಂದಷ್ಟು ವ್ಯವಸ್ಥೆಗಳು ಬೇಕೇ ಬೇಕು. ಆ ವ್ಯವಸ್ಥೆ ಪೂರಕ ಆಗಿಲ್ಲದೆ ಇರುವುದರಿಂದ ಇವತ್ತು ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದಂತ ಸತ್ಯಜಿತ್ ಇರ್ಬೋದು ಅಥವಾ ತಿಮ್ಮರಡಿ ಅವರು ಇರ್ಬೋದು ಅಥವಾ ಇನ್ನಷ್ಟು ನಾಯಕರುಗಳು ಒಂದಷ್ಟು ಮೂಲೆ ಗುಂಪು ಮಾಡ್ತಾ ಬಂದಿರೋದ್ರಿಂದ ಇದರಿಂದ ಬಿಜೆಪಿಗೆ ಇನ್ನಷ್ಟು ಹಿನ್ನಡೆಗಳಾಗ್ಬೋದು ಅಂತ ಮುಂದಿನ ದಿನಗಳಲ್ಲಿ. ಖಂಡಿತ ಇವತ್ತು ಬಿಜೆಪಿಯ ಹಿಂದುತ್ವದಿಂದ ಅನೇಕ ಜನರಿಗೆ ಭ್ರಮ ನಿರಸನ ಆಗ್ತಾ ಇದೆ, ಸಾಮಾನ್ಯ ಜನರಿಗೂ ಭ್ರಮ ನಿರಸನ ಆಗ್ತಾ ಇದೆ. ಇವತ್ತು ಕೇವಲ ಅಧಿಕಾರಕ್ಕೋಸ್ಕರ, ಇವರ ಸ್ವಾರ್ಥಕ್ಕೋಸ್ಕರ ಹಿಂದುತ್ವದ ದುರುಪಯೋಗ ಆಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಇವತ್ತು ಸ್ಪಷ್ಟ ಆಗ್ತಾ ಇದೆ. ಇದು ಇದೇ ರೀತಿಯವರು ಮುಂದುವರೆದ್ರೆ ನಾಳೆ ಇನ್ನಷ್ಟು ಹೊಡೆತವನ್ನು ರಾಜಕೀಯವಾಗಿ ಅನುಭವಿಸುವವರಿದ್ದಾರೆ, ಸಾಮಾಜಿಕವಾಗಿಯೂ ಅನುಭವಿಸುವವರಿದ್ದಾರೆ. ಈಗ ಒಂದಷ್ಟು ವಿಚಾರಗಳನ್ನು ನನ್ನ ಹತ್ರ ಹಂಚ್ಕೊಂಡು ಬಂದಿದ್ರಿ. ತಾವು ಕೊನೆಯದಾಗಿ ಈ ಎಪಿಸೋಡ್ ಏನು ಹೇಳೋಕೆ ಇಷ್ಟಪಡ್ತೀರಿ? ಇಷ್ಟೇ ಹೇಳುವಂಥದ್ದು, ಈ ದೇಶ ಧರ್ಮದ ಆಧಾರದ ಮೇಲೆ ನಿಂತಿರುವ ದೇಶ ಅಂತ ಹೇಳ್ತಾರೆ. ಧರ್ಮದ ನೆಲೆಗಟ್ಟಿನಲ್ಲಿಯೇ ಇಲ್ಲಿ ಎಲ್ಲ ಹೋರಾಟಗಳು ನಡೆದಿರುವಂಥದ್ದು, ಧರ್ಮದ ಆಧಾರದಲ್ಲಿಯೇ ಬದುಕಿ ಜಗತ್ತಿಗೆ ಮಾರ್ಗದರ್ಶನ ಮಾಡಿದ ದೇಶ ಅಂತೇಳಿ ಹೇಳ್ತಾರೆ. ಇಲ್ಲಿ ಧರ್ಮವೇ ಗೆಲ್ಲುವುದಲ್ಲದೆ ಅಧರ್ಮ ಅಲ್ಲ. ಧರ್ಮ ಅಂತ ಹೇಳಿದ್ರೆ ನೀವು ಅದನ್ನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತೇಳಿ ತಿಳ್ಕೊಳ್ಳುವ ಹಾಗಿಲ್ಲ. ಸತ್ಯ, ನ್ಯಾಯ, ವಿಚಾರ. ಹಿಂದುತ್ವ ಅಂತ ಹೇಳಿದ್ರೆ ಒಂದು ಜೀವನ ಪದ್ಧತಿ ಅಂತ ಹೇಳಿದರು. ಹುಟ್ಟಿನಿಂದ ಸಾಯುವ ತನಕ ನಾವು ಹೇಗೆ ಬದುಕಬೇಕು, ಯಾವ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಬೇಕು,
ಯಾವ ಚಿಂತನೆಯಲ್ಲಿ ನಾವು ಬದುಕಬೇಕು, ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋ ತನಕ ಯಾವ ರೀತಿ ಇರಬೇಕು, ನಮ್ಮ ಜೀವನ ಧರ್ಮದ ದಾರಿ ಯಾವ ರೀತಿ ಇರಬೇಕು. ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ವೀಕ್ಷಂತಿ ಧರ್ಮಬುದ್ಧಯ ಅಂತ ಹೇಳಿದರು. ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮರ ಬದುಕಿದ ಹಾಗೆ, ನದಿ ಬದುಕಿದ ಹಾಗೆ, ದನ ಬದುಕಿದ ಹಾಗೆ ಬದುಕಬೇಕು, ಅದೇ ಜೀವನ ಅಂತ ಹೇಳಿಕೊಂಡು ಪರೋಪಕಾರಕ್ಕೋಸ್ಕರ ಆ ರೀತಿ ಬದುಕಬೇಕು, ಅದೇ ಜೀವನ ಅಂತ ಹೇಳಿಕೊಂಡು ಏನು ಹೇಳಿದ್ರು, ಈ ಜೀವನವನ್ನು ಅಳವಡಿಸಿಕೊಂಡು ಬದುಕುವಂಥ ಬದುಕು ಏನಿದೆ, ಅದಕ್ಕೋಸ್ಕರ ಹೋರಾಟ ಮಾಡುವಂತ ಏನಿದೆ. ಹೋರಾಟದ ಸಂದರ್ಭ ಬಂದಾಗ ಕೂಡ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಿಂತವರೇ ಗೆದ್ದಿರು ಧರ್ಮದ ಹೆಸರಿನಲ್ಲಿ. ಬಿಟ್ಟರೆ ಸತ್ಯ ನ್ಯಾಯವನ್ನು ಕಡೆಗಣಿಸಿ ಅಧಿಕಾರದ ಮದ, ಹಣದ ಮದ ಇದನ್ನಿಟ್ಟುಕೊಂಡು ಸೈನ್ಯ ಬಲ ಇದೆ ಅಂತ ಹೇಳಿಕೊಂಡು ಹೋದವರು ಯಾವತ್ತೂ ಇಲ್ಲಿ ಗೆಲ್ಲಿಲ್ಲ, ಈ ಮಣ್ಣಿನಲ್ಲಿ ಮಣ್ಣಾಗಿ ಹೋದರು. ರಾಮಾಯಣದಲ್ಲೂ ಅಧಿಕಾರ ಇಲ್ಲದಿದ್ದ ರಾಮನೇ ಗೆದ್ದ ಹೊರತು ಅಧಿಕಾರ, ಸೈನ್ಯ, ಹಣ ಎಲ್ಲವೂ ಇದ್ದಂಥ ರಾವಣ ಬ್ರಾಹ್ಮಣನಾಗಿದ್ದರೂ ಕೂಡ, ಮಹಾಪಂಡಿತ ಮಹಾಬ್ರಾಹ್ಮಣ ಆಗಿದ್ದರೂ ಕೂಡ ಅವನು ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಬರಿಗಾಲಲ್ಲಿ ನೆಲದ ಮೇಲೆ ನಿಂತು ಹೋರಾಟ ಮಾಡಿದ ರಾಮ ಗೆಲ್ತಾನೆ, ರಥದ ಮೇಲೆ ನಿಂತಹ ರಾವಣ ಗೆಲ್ಲೋದಿಲ್ಲ ಅಂತ ಹೇಳಿ ಇನ್ನೆಲ್ಲ ತೋರಿಸಿಕೊಡ್ತದೆ. ಮಹಾಭಾರತದಲ್ಲಿ ಕೂಡ 11 ಅಕ್ಷೋಣಿ ಸೈನ್ಯ ರಾಜ್ಯ ಎಲ್ಲವೂ ಇದ್ದರೂ ಕೂಡ ಕೌರವ ಗೆಲ್ಲುವುದಿಲ್ಲ. ವನವಾಸ ಅನುಭವಿಸಿಕೊಂಡು ಬಂದು ಬರೀ 7 ಅಕ್ಷೋಣಿ ಸೈನ್ಯ ಇದ್ದುಕೊಂಡು ಹೋರಾಟ ಮಾಡಿದಂತಹ ಪಾಂಡವರು ಕೃಷ್ಣನಿಂದಾಗಿ ಗೆಲ್ತಾರೆ ಅನ್ನೋದು ತೋರಿಸ್ತದೆ. ಧರ್ಮವನ್ನು ಹಿಡ್ಕೊಂಡು ಹೋರಾಟ ಮಾಡಿದಂಥ ಅವರೇ ಈ ನೆಲದಲ್ಲಿ ಗೆದ್ದಿರುವುದು ಅಂತ ಹೇಳಿಕೊಂಡು ಆ ನಂತರದ ಕಲಿಯುಗದ ಇತಿಹಾಸಗಳು ಕೂಡ ಈ ನೆಲದಲ್ಲಿ ತೋರಿಸಿಕೊಡ್ತದೆ. ಹಿಂದುತ್ವ ಉಳಿದಿದೆ, ಭಾರತ ಉಳಿದಿದೆ ಯಾವ ಕಾರಣಕ್ಕಂತ ಕೇಳಿದರೆ ಸತ್ಯ ನ್ಯಾಯದ ಹೆಸರಿನಲ್ಲಿ ನಡೆದಂಥ ಹೋರಾಟಗಳು, ಧರ್ಮದ ಹೆಸರಿನಲ್ಲಿ ನಡೆದಂಥ ಹೋರಾಟಗಳು. ಇವತ್ತು ನನಗೆ ವಿಶ್ವಾಸ ಇದೆ, ನಾವು ಸತ್ಯವನ್ನು ಹಿಡ್ಕೊಂಡಿದ್ದೀವಿ, ನ್ಯಾಯದ ಹಾದಿಯಲ್ಲಿದ್ದೀವಿ, ಧರ್ಮವನ್ನು ಬಲವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀವಿ. ಹಾಗಾಗಿ ಧರ್ಮವನ್ನು ಉಳಿಸುವಂಥ ನಮ್ಮದು ಹೋರಾಟ ಏನಿದೆ, ಹಿಂದುತ್ವ ಹೆಸರಲ್ಲಿ ಮಾಡುತ್ತಿರೋದು ಅನ್ಯಾಯವನ್ನು ಹೊರಗಡೆ ಎಳೆಯುವಂತಹ ನಿಜವಾದ ಹಿಂದುತ್ವವನ್ನು ರಕ್ಷಣೆ ಮಾಡುವಂಥ ಹೋರಾಟ ಏನಿದೆ ಅದುವೇ ಅಂತಿಮವಾಗಿ ಮತ್ತೆ ಗೆಲ್ತದೆ. ನಾವು ಹಾಗಾಗಿ ಇವತ್ತಲ್ಲ ನಾಳೆ ನಾವು ನಡೆಸುವಂಥ ಸತ್ಯದ ನ್ಯಾಯದ ಹೋರಾಟಕ್ಕೆ ಅಂತಿಮ ಜಯ ಸಿಕ್ಕೇ ಸಿಗ್ತಾನಂಥ ವಿಶ್ವಾಸ ನಮ್ಮದಿದೆ. ಖಂಡಿತ ಅದನ್ನು ಯಶಸ್ವಿ ಆಗ್ತಾನಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.